ಈ ಮೂವಿ ಕೊನೆಯಲ್ಲಿ ಬರೋ ಟ್ವಿಸ್ಟ್ ಅನ್ನ ನೀವೇನಾದ್ರೂ ನೋಡ್ಬಿಟ್ರೆ ನಿಮ್ಮ ತಲೆ ಹಂಗೆ ಗಿರ್ರಂದ್ ಹೋಗುತ್ತೆ. ಮೂವಿ ಶುರು ಆಗ್ತಿದ್ದ ಹಾಗೆ ಮೋಹನ್ ಪೋತನ್ ಅನ್ನೋನು ಒಬ್ಬ ಜೀಪ್ ಡ್ರೈವರ್ ಜೊತೆಗೆ ಕೊರಿಯಾಚನ್ ಅನ್ನೋನನ್ನ ಹುಡ್ಕೊಂಡು ಕೊರಿಯಾಚನ್ ಮನೆ ಇರೋ ಕಾಡಿಗೆ ಬರ್ತಾನೆ. ಅವನ ಜೊತೆ ಒಂದು ಹೆಣ್ಣು ನಾಯಿ ಕೂಡ ಇರತ್ತೆ. ಆ ನಾಯಿಯನ್ನ ಅವನು ಯಾಕೆ ಅವನ ಜೊತೆ ತಂದಿದ್ದಾನೆ ಅಂತ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರು ಮೂವಿಯ ಮಧ್ಯದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಹೀಗೆ ನಾಯಿನ ಕರ್ಕೊಂಡು ಕೊರಿಯಾಚನ್ ಮನೆ ಇರೋ ಕಾಡಿಗೆ ಹೋದಂತಹ ಮೋಹನ್ ಪೋತನ್ ಕಾಣೆ ಆಗ್ಬಿಡ್ತಾನೆ. ಕಾಣೆಯಾಗಿ ಸುಮಾರು ದಿನದ ನಂತರ ಕೊರಿಯಾಚನ್ನ ಮನೆಗೆ ಒಬ್ಬ ಡಾಕ್ಟರ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಕೊರಿಯಾಚನ್ ಹೆಂಡತಿ ಮೈಗೆ ಹುಷಾರಿಲ್ಲ ಅಂತ ಮನೆಯಲ್ಲಿದ್ದಂತಹ ಕೆಲಸದಾಳು ಡಾಕ್ಟರ್ ನ ಕರ್ಕೊಂಡ್ ಬಂದಿರ್ತಾನೆ. ಡಾಕ್ಟರ್ ಬರ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಸುಮಾರು ನಾಯಿಗಳು ಅವನನ್ನ ನೋಡಿ ಬೊಗಳುತ್ತಾವೆ. ನಂತರ ಕೆಲಸದಾಳು ಆ ನಾಯಿಗಳನ್ನ ಸುಮ್ನಿರಲು ಹೇಳಿ ಡಾಕ್ಟರ್ ಅನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕೊರಿಯಾಚನ್ನಿನ ಹೆಂಡತಿ ಒಬ್ಳು ಮಲೇಷ್ಯಾದವಳಾಗಿರ್ತಾಳೆ. ಅವಳನ್ನ ಊರಲ್ಲೆಲ್ಲರೂ ಮಿಲಾತಿ ಅಕ್ಕ ಅಂತ ಕರಿತಿರ್ತಾರೆ. ಮಿಲಾತಿ ಅಕ್ಕಂಗೆ ಔಷಧಿಯನ್ನ ಕೊಟ್ಟಂತಹ ಡಾಕ್ಟರ್ ವಾಪಸ್ ಹೊರಡಲು ತಯಾರಾದಾಗ ಕೆಲ್ಸದವನು ಕೂಡ ಅವನ್ ಜೊತೆಗೆ ಹೋಗ್ತಾನೆ. ಯಾಕಂದ್ರೆ ಅಲ್ಲಿದ್ದಂತಹ ನಾಯಿಗಳು ಮಿಲಾತಿ ಅಕ್ಕನ್ನ ಅಥವಾ ಕೆಲ್ಸದವನನ್ನ ಬಿಟ್ಟು ಬೇರೆಯವರನ್ನ ಒಬ್ಬಂಟಿಯಾಗಿ ನೋಡಿದ್ರೆ ಕಚ್ಚಿ ತಿಂದಾಕ್ಬಿಡ್ತವೆ ಅಂತ. ನಂತರ ಮನೆಯಲ್ಲಿದ್ದಂತಹ ಕೆಲ್ಸದವನು ಒಂದು ಪುಸ್ತಕನ ಪಬ್ಲಿಷ್ ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಅವನ ಹೆಸರು ಪಿಯೂಸ್. ಅವನನ್ನ ಮಿಲಾತಿ ಅಕ್ಕನ ಮಕ್ಕಳು ಮಿಲಾತಿ ಅಕ್ಕನ ನೋಡ್ಕೊಳ್ಳೋದಿಕ್ಕೆ ಕಳಿಸಿರೋದು ಅಂತಾನೂ ಗೊತ್ತಾಗತ್ತೆ. ಪುಸ್ತಕದ ಮುಂದಿನ ಸಂಚಿಕೆಯನ್ನ ಪಬ್ಲಿಷ್ ಮಾಡೋದಿಕ್ಕೆ ಅಂತ ಊರಿಗೆ ಬಂದಾಗ ಅಲ್ಲಿದ್ದ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವನನ್ನ ಕರೀತಾರೆ. ಆಗ ನಮಗೆ ಕೊರಿಯಾಚನ್ ಕಳೆದ 5-6 ವರ್ಷಗಳಿಂದ ಕಾಣೆಯಾಗಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಕೊರಿಯಾಚನ್ ನಾಯಿ ಬ್ರೀಡರ್ ಆಗಿರ್ತಾನೆ. ನಾಯಿ ಬ್ರೀಡರ್ ಅಂದ್ರೆ ಮಾಮೂಲಿ ನಾಯಿ ಬ್ರೀಡರ್ ಅಲ್ಲ. ಭಾರತದ ಆರ್ಮಿಗಳಿಗೆ ಬೇಕಾದಂತಹ ಆರ್ಮಿ ಡಾಗ್ ಗಳನ್ನ ಬ್ರೀಡ್ ಮಾಡುವಂತಹ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಆ ಊರಿನಲ್ಲಿ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡಿ ದುಡ್ಡು ಮಾಡ್ತಾ ಇರ್ತಾನೆ. ಇದೇ ಕಾರಣಕ್ಕೆ ನೇವಿ ಆಫೀಸರ್ ಕೊರಿಯಾಚನ್ ಕಾಣೆಯಾದಂತಹ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಊರಿಗೆ ಬರ್ತಾರೆ. ಆಫೀಸರ್ ಪಿಯೂಸ್ ನ ಕರ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಕೊರಿಯಾಚನ್ ಎಲ್ಲಿ ಕಾಣೆಯಾಗಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಮೋಹನ್ ಪೋತನ್ ತನ್ನ ನಾಯಿಯೊಂದಿಗೆ ಕೊರಿಯಾಚನ್ ಮನೆಯನ್ನ ಹುಡ್ಕೊಂಡು ಕಾಡಿಗೆ ಬಂದಾಗ ಇದೇ ಜೀಪ್ ಡ್ರೈವರ್ ಅವನನ್ನ ಮನೆ ತನಕ ಬಿಟ್ಟಿರ್ತಾನೆ. ಆದ್ರೆ 3 ವಾರ ಆದ್ರೂ ಕೂಡ ಮೋಹನ್ ಪೋತನ್ ವಾಪಸ್ ಬರ್ದೇ ಇದ್ದಿದ್ದನ್ನ ನೋಡಿ ವಾಪಸ್ ಅವನು ಬಿಟ್ಟಂತಹ ಜಾಗಕ್ಕೆ ಹೋದಾಗ ಅಲ್ಲಿ ನಾಯಿ ಸತ್ತು ಬಿದ್ದಿರತ್ತೆ. ಮರಣ ದಿನ ಮೋಹನ್ ಪೋತನ್ ಅವರ ಶವ ಕೂಡ ಸಿಗತ್ತೆ. ಆದ್ರೆ ಅವರು ಸಾಯೋದಿಕ್ಕೆ ಏನು ಕಾರಣ ಅಂತ ಗೊತ್ತಾ ಅಂತ ಕೇಳಿದಾಗ ಕಾರಿನ ಡ್ರೈವರ್ ಒಂದು ವಿಚಿತ್ರವಾದಂತಹ ಉತ್ತರ ಕೊಡ್ತಾನೆ. ಅದೇನು ಅಂತ ಅಂದ್ರೆ ಕೊರಿಯಾಚನ್ ಮನೆಗೆ ಯಾರಾದ್ರೂ ಹೊಸಬ್ರು ಹೋಗ್ಬೇಕಾದ್ರೆ ಅವರ ತೋಟವನ್ನ ತಲುಪಿದ ತಕ್ಷಣ ಒಂದು ನಾಯಿ ಅಡ್ಡ ಬರುತ್ತೆ. ಆ ನಾಯಿ ಹೊಸದಾಗಿ ಬಂದಿರೋರನ್ನ ನೋಡಿ ಬೊಗ್ಳತ್ತೆ, ಹೆದರ್ಸತ್ತೆ. ಯಾರಾದ್ರೂ ಹೆದರ್ಕೊಂಡು ಓಡೋದ್ರೆ ಸರಿ, ಅಕಸ್ಮಾತ್ ಹೆದರದೆ ಮುಂದೆ ಹೋದ್ರೆ 100 ಮೀಟರ್ ನಂತರ ಮತ್ತೊಂದು ನಾಯಿ ಬಂದು ಯಾರು ಬಂದಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ವಾಪಸ್ ಹೋಗಿ ಕೊರಿಯಾಚನಿಗೆ ಇನ್ಫಾರ್ಮೇಶನ್ ಅನ್ನ ನಾಯಿಗಳೇ ಕೊಡ್ತಿರ್ತವೆ ಅಂತ ಉತ್ತರನ ಹೇಳ್ತಾನೆ. ಇನ್ವೆಸ್ಟಿಗೇಷನ್ ಆಫೀಸರ್ ಇವೆಲ್ಲ ನಿಜಾನ ಅಂತ ಅಲ್ಲೇ ಇದ್ದಂತಹ ಪಿಯೂಷ್ಗೆ ಕೇಳ್ತಾನೆ. ಅದಕ್ಕೆ ಪಿಯೂಷ್ ಹೌದು ಅಂತ ತಲೆ ಕೂಡ ಆಡಿಸ್ತಾನೆ. ಈಗ ಪಿಯೂಷ್ ತರಕಾರಿ ತರ್ಲಿಕ್ಕೆ ಅಂತ ಸಿಟಿಗೆ ಬಂದಾಗ ಅಲ್ಲಿದ್ದಂತಹ ಇಬ್ಬರು ಲಾರಿ ಡ್ರೈವರ್ಗಳು ಅವನನ್ನ ತಡೆದು ನಿಲ್ಸಿ ಅವನಿಗೆ ನೀನು ಯಾವ ಊರಿಂದ ಬಂದಿರೋದು ಅಂತ ಕೇಳ್ತಾರೆ. ಅದಕ್ಕೆ ಪಿಯೂಷ್ ನಂದು ಕೃಷ್ಣರಾಜನಗರ ಅಂತ ಹೇಳ್ತಾನೆ. ಆದ್ರೆ ಲಾರಿ ಡ್ರೈವರ್ಗಳಿಗೆ ಇವನ್ ಮೇಲೆ ನಂಬಿಕೆ ಬರೋದಿಲ್ಲ. ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅವರಿಗೆ ಅನ್ಸತ್ತೆ. ಯಾಕಂದ್ರೆ ಅವರಿಬ್ರು ಆಲ್ರೆಡಿ ಕೃಷ್ಣರಾಜನಗರಕ್ಕೆ ಹೋಗಿ ಅಲ್ಲಿ ಯಾರಾದ್ರೂ ಪಿಯೂಷ್ ಅನ್ನೋರು ಇದಾರ ಅಂತ ಹುಡ್ಕೊಂಡು ಬಂದಿರ್ತಾರೆ. ಆದ್ರೆ ಕೃಷ್ಣರಾಜನಗರದಲ್ಲಿ ಪಿಯೂಷ್ ಅನ್ನೋರು ಯಾರು ಇರೋದಿಲ್ಲ. ಈಗ ನಮಗೆ ಈ ಪಿಯೂಷ್ ಅನ್ನೋನ್ ಯಾರು, ಅವನ ಉದ್ದೇಶ ಏನು ಅಂತ ಗೊತ್ತಾಗೋದಿಲ್ಲ. ಅವನು ಏನ್ ಮಾಡೋದಿಕ್ಕೆ ಬಂದಿದ್ದಾನೆ ಅಂತಾನು ಗೊತ್ತಾಗೋದಿಲ್ಲ. ಕನ್ಫ್ಯೂಸ್ ಆಗ್ತೀವಿ. ಲಾರಿ ಡ್ರೈವರ್ ಗಳಿಗೆ ಇವನು ಮಿಲಾತಿ ಅಕ್ಕನ ನೋಡ್ಕೊಳ್ಳೋದಿಕ್ಕೆ ಬಂದಿರೋನು ಅಂತ ಅನ್ಸೋದಿಲ್ಲ. ಇವನು ಸುಳ್ಳು ಹೇಳ್ಕೊಂಡು ಕೊರಿಯಾಚನನ್ನ ಕಂಡಿಡ್ದು ಅವನನ್ನ ಸಾಯಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾನೆ ಅಂತ ಅವರು ತಿಳ್ಕೊತಾರೆ. ಅವರು ಕೂಡ ಕೊರಿಯಾಚನಿಂದ ಆಗಿದ್ದಂತಹ ಪ್ರಾಬ್ಲಮ್ ನಿಂದಾಗಿ ಕೊರಿಯಾಚನನ್ನ ಹುಡುಕ್ತಾ ಇರ್ತಾರೆ. ಅವನು ಸಿಕ್ಕಿದ ತಕ್ಷಣ ಅವನನ್ನ
ಸಾಯಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರತ್ತೆ. ಲಾರಿ ಡ್ರೈವರ್ ಗಳಿಂದ ನಮ್ಗೆ ಇನ್ನೊಂದು ವಿಷಯನೂ ತಿಳಿಯುತ್ತೆ. ಅದೇನಂತ ಅಂದ್ರೆ ಈ ಪಿಯೂಷ್ ಅನ್ನೋನೆ ಮೋಹನ್ ಪೋತನನ್ನ ಕೂಡ ಸಾಯಿಸಿರೋದು ಅಂತ. ಇಲ್ಲೊಂದು ಟ್ವಿಸ್ಟ್ ಬರುತ್ತೆ. ಅದೇನಂತ ಅಂದ್ರೆ ಮೋಹನ್ ಪೋತನನ್ನ ಹಿಂಬಾಲಿಸ್ಕೊಂಡು ಈ ಪಿಯೂಷ್ ಹೋಗಿರ್ತಾನೆ, ಆದ್ರೆ ಸಾಯಿಸೋದಿಕ್ಕಲ್ಲ. ಅವನಿಗೆ ಮೋಹನ್ ಪೋತನ್ ಮುಖಾಂತರನಾದ್ರೂ ಕೊರಿಯಾಚನ್ ಎಲ್ಲಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಬೇಕಿರತ್ತೆ. ಮೋಹನ್ ಪೋತನ್ ಪಿಯೂಷ್ ಇಬ್ರು ಕುತ್ಕೊಂಡು ಮಾತಾಡಿದಕ್ ಶುರು ಮಾಡ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗತ್ತೆ ಯಾಕೆ ಮೋಹನ್ ಪೋತನ್ ತನ್ನ ಜೊತೆಗೆ ಹೆಣ್ಣು ನಾಯಿಯನ್ನ ತಂದಿದ್ದಾನೆ ಅಂತ. ಆ ಹೆಣ್ಣು ನಾಯಿಯನ್ನ ಹಿಡ್ಕೊಂಡು ಕೊರಿಯಾಚನ್ ಮನೆಯ ಸುತ್ತಮುತ್ತಲು ಕಾವಲು ಕಾಯ್ತಿದ್ದಂತಹ ಗಂಡು ನಾಯಿಗಳ ದಿಕ್ಕನ್ನ ತಪ್ಸೋಣ ಅನ್ನೋದು ಅವನ ಉದ್ದೇಶ ಆಗಿರತ್ತೆ. ಆದ್ರೆ ಕೊರಿಯಾಚನ್ ಮನೆಯ ಸುತ್ತಮುತ್ತಲು ಇದ್ದಂತಹ ನಾಯಿಗಳು ಮಾಮೂಲಿ ನಾಯಿಗಳಾಗಿರೋದಿಲ್ಲ. ಅವು ಕೊರಿಯಾಚನ್ ನಿಂದ ತರಬೇತಿ ಪಡೆಯಲ್ಪಟ್ಟಿರ್ತವೆ. ಅದಕ್ಕಾಗಿನೇ ಯಾವ ಗಂಡು ನಾಯಿಗಳು ಕೂಡ ಕಾವಲು ಕಾಯೋದನ್ನ ಬಿಟ್ಟು ಈ ಹೆಣ್ಣು ನಾಯಿಯ ಹಿಂದೆ ಬರೋದಿಲ್ಲ. ಈ ವಿಷಯವನ್ನ ಪಿಯೂಷ್ಗೆ ಮೋಹನ್ ಹೇಳ್ತಾನೆ. ಇದರ ಜೊತೆಗೆ ನಾಯಿಗಳು ಇಷ್ಟೊಂದು ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಅದನ್ನ ಕಂಟ್ರೋಲ್ ಮಾಡ್ತಿರುವಂತಹ ಕೊರಿಯಾಚನ್ ಕೂಡ ಇಲ್ಲೇ ಸುತ್ತಮುತ್ತಲು ಇರಬಹುದು ಅಂತ ಕೂಡ ಹೇಳ್ತಾನೆ. ಇದೇ ಸಮಯಕ್ಕೆ ದೂರದ ಕಾಡಲ್ಲಿ ನಾಯಿಗಳ ಶಬ್ದ ಕೇಳಿಸತ್ತೆ. ಇದರಿಂದಾಗಿ ಮೋಹನ್ ತನ್ನ ಬೈನಾಕ್ಯುಲರ್ ಇಟ್ಕೊಂಡು ಶಬ್ದ ಬರ್ತಿದ್ದಂತಹ ಕಡೆಗೆ ಓಡೋಗಿ ನೋಡೋದಿಕ್ಕೆ ಶುರು ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಹಿಂದೆಯಿಂದ ಕಾವಲು ಕಾಯ್ತಿದ್ದಂತಹ 2 ನಾಯಿಗಳು ಬಂದು ಅವನನ್ನ ಪ್ರಪಾತಕ್ಕೆ ದೂಡ್ತಾವೆ. ಈಗ ಪ್ರೆಸೆಂಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಕೂಡ ಪಿಯೂಷ್ ಮೇಲೆ ಡೌಟ್ ಬಂದಿದೆ. ಪಿಯೂಷ್ ತನಗೆ ಬರ್ತಿದ್ದಂತಹ ಸಂಬಳವನ್ನ ಕರೆಕ್ಟ್ ಆಗಿ 2 ಭಾಗ ಮಾಡಿ ಒಂದು ಭಾಗವನ್ನ ಉನ್ನಿ ಅನ್ನೋನಿಗೆ, ಇನ್ನೊಂದು ಭಾಗವನ್ನ ನಿಜವಾದ ಪಿಯೂಷ್ಗೆ ಕಳಿಸ್ತಾ ಇರ್ತಾನೆ. ಈ ವಿಷಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಗೊತ್ತಾಗತ್ತೆ. ಇದೇ ಸಂದರ್ಭದಲ್ಲಿ ಒಂದು ಮೂವಿ ಓಡ್ತಾ ಇರತ್ತೆ. ಆ ಮೂವಿನ ನಿಜವಾದ ಕಳ್ಳತನದ ಕೇಸ್ ಮೇಲೆ ಮಾಡಿರ್ತಾರೆ. ಆ ಕಳ್ಳತನದ 4ನೇ ಅಪರಾಧಿಯಾದಂತಹ ಮಣಿಕಂಠನ್ ಫಿಲಂ ಪ್ರೊಡ್ಯೂಸರ್ಗೆನೆ ಮೀಟ್ ಆಗಿ ಲೈಫ್ ರೈಟ್ ಮತ್ತೆ ಪ್ರಾಫಿಟ್ ಶೇರ್ ಕೊಡಿ ಅಂತ ಕೇಳಿರ್ತಾನೆ. ಆ ಮಣಿಕಂಠನ್ ಅನ್ನೋನ್ನ ದೇಹ ದೃಢತೆ ಪಿಯೂಷ್ ತರನೇ ಇದೆ ಅಂತ ಅವನಿಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಅದನ್ನ ಪ್ರೂವ್ ಮಾಡೋದಿಕ್ಕೆ ಅವನ ಹತ್ರ ಯಾವುದೇ ಪ್ರೂಫ್ ಇರೋದಿಲ್ಲ. ಈ ಕಡೆ ಮಿಲಾತಿ ಅಕ್ಕ ಅವಳಿಗೆ ಯಾರ ಮೇಲೂ ನಂಬಿಕೆನೆ ಇರೋದಿಲ್ಲ. ಪಿಯೂಷೆ ಹಾಲ್ ಕಾಯಿಸ್ಕೊಟ್ರು ಕೂಡ ಅದನ್ನ ಇರುವೆಗೆ ಹಾಕಿ ಇರುವೆ ಅದನ್ನ ಕುಡಿದು ಸದೃಢವಾಗಿದ್ರೆ ಮಾತ್ರ ಅದನ್ನ ಇವಳು ಕುಡಿತಾ ಇರ್ತಾಳೆ. ಆ ಇಬ್ರು ಲಾರಿ ಡ್ರೈವರ್ ಗಳ ಜೊತೆ ಸೇರ್ಕೊಂಡು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪಿಯೂಷ್ಗೆ ಕೊರಿಯಾಚನ್ ಪಕ್ಕದಲ್ಲಿ ಇರುವಂತಹ ಕಾಡಿನ ಗುಹೆಯಲ್ಲಿ ಇರಬಹುದು ಅಂತ ಇನ್ಫಾರ್ಮೇಶನ್ ಸಿಗತ್ತೆ. ಅವನನ್ನ ಹುಡ್ಕೊಂಡು 3 ಜನನು ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಅವ್ರ ಹತ್ರ ನೀರ್ ಖಾಲಿ ಆಗ್ಬಿಡತ್ತೆ. ಇಲ್ಲೇ ಹತ್ರದಲ್ಲಿ ನದಿ ಹರಿತಿದೆ ಅಂತ ತನ್ನತ್ರ ಇದ್ದಂತಹ ಬಾಟಲ್ ನೀರನ್ನ ಲಾರಿ ಡ್ರೈವರ್ ಗಳಿಗೆ ಕೊಟ್ಟು ಪಿಯೂಷ್ ನದಿಯ ಹತ್ರ ನೀರನ್ನ ತುಂಬಿಸ್ಕೊಂಡ್ ಬರೋದಕ್ಕೆ ಹೋಗ್ತಾನೆ. ನಂತರ ವಾಪಸ್ ಬಂದಾಗ ಇಬ್ಬರು ಲಾರಿ ಡ್ರೈವರ್ ಗಳು ತಲೆ ತಿರುಗಿ ಬಿದ್ದಿರೋದನ್ನ ನೋಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಈ ಪಿಯೂಷ್ ಬೇರೆ ಯಾರು ಅಲ್ಲ, ಇವನೇ ಕೊರಿಯಾಚನ್ನ ರೈಟ್ ಹ್ಯಾಂಡ್ ಅಂತ. ಕೊರಿಯಾಚನ್ಗೋಸ್ಕರ ಕೆಲಸ ಮಾಡ್ತಿದ್ದಂತಹ ಬಾಡಿ ಗಾರ್ಡ್ ಅಂತ. ಅಲ್ಲಿ ಬಿದ್ದಂತಹ ಲಾರಿ ಡ್ರೈವರ್ ಗಳು ಪೊಲೀಸ್ ಜೊತೆಗೆ ಸೇರ್ಕೊಂಡು ಪಿಯೂಷ್ ನ ಪೊಲೀಸಿಗೆ ಹಿಡ್ಕೊಳೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಅದರ ಭಾಗವಾಗಿ ತಲೆ ತಿರ್ಗಿರೋ ಹಾಗೆ ನಾಟಕನು ಆಡ್ತಾರೆ. ಈ ಕಡೆ ಇನ್ವೆಸ್ಟಿಗೇಷನ್ ಆಫೀಸರ್ ಮಿಲಾತಿ ಅಕ್ಕನ್ನ ಇಂಟ್ರೋಗೇಷನ್ ಮಾಡೋದಿಕ್ಕೆ ಅಂತ ಮಿಲಾತಿ ಅಕ್ಕನ ಮನೆಗೇನೆ ಬರ್ತಾರೆ. ಮನೆಗೆ ಬರ್ಬೇಕಾದ್ರೆ ಮನೆಯ ಮುಂದೆ ಕಾವಲು ಕಾಯ್ತಿದ್ದಂತಹ ನಾಯಿಗಳು ಇನ್ವೆಸ್ಟಿಗೇಷನ್ ಆಫೀಸರ್ ಅನ್ನ ನೋಡಿ ಜೋರಾಗಿ ಬೊಗಳೋದಿಕ್ಕೆ ಶುರು ಮಾಡ್ತಾವೆ. ನಂತರ ಮಿಲಾತಿ ಅಕ್ಕ ಆ ನಾಯಿಗಳನ್ನ ಆ ಕಡೆ ಹೋಗೋದಿಕ್ಕೆ ಹೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ನ ಮನೆಗೆ ಕರೀತಾಳೆ. ನಂತರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ನಡೆದಂತಹ ಕಥೆಯನ್ನ ಹೇಳ್ತಾಳೆ. ಕೊರಿಯಾಚನ್ ಕಾಣೆ ಆಗುವಂತಹ ದಿನ ಮೋಹನ್ ಅವನ ಮನೆಗೆ ಬಂದಿರ್ತಾನೆ. ಆದ್ರೆ ಕೊರಿಯಾಚನ್ ಆ ಸಮಯದಲ್ಲಿ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ಮೋಹನ್ ತನ್ನ ಮೇಲಿದ್ದಂತಹ ಎಲ್ಲಾ ಪೊಲೀಸ್ ಕೇಸ್ಗಳಿಗೂ ಕಾರಣ ಕೊರಿಯಾಚನ್. ಅವನು ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲೇ ಕಾಲ ಕಳಿಬೇಕಾಗತ್ತೆ ಅಂತ ಮಿಲಾತಿ ಅಕ್ಕಂಗೆ ಹೇಳಿ ಕೊರಿಯಾಚನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದ್ರೆ ದಯವಿಟ್ಟು ಹೇಳು ಅಂತ ಕೇಳ್ಕೊಳ್ತಾನೆ. ಆದ್ರೆ ಮಿಲಾತಿ ಅಕ್ಕ ಕೊರಿಯಾಚನ್ ಎಲ್ಲಿದ್ದಾನೆ ಅಂತ ಬಿಟ್ಕೊಡೋದಿಲ್ಲ. ಇದರಿಂದಾಗಿ ಕೋಪಗೊಂಡಂತಹ ಮೋಹನ್ ಮಿಲಾತಿ ಅಕ್ಕಂಗೆ ನಿನ್ನ ಮೇಲಿದ್ದಂತಹ ಆಸೆಯಿಂದಾನೆ ಕೊರಿಯಾಚನ್ ಮತ್ತು ನಾನು ನಿನ್ನ ಮೊದಲನೇ ಗಂಡ ಸತ್ತಿಲ್ಲ ಅಂದ್ರೂ ಕೂಡ ನಾವೇ ಸುಳ್ಳು ಹೇಳಿ ಅವನು World War II ಅಲ್ಲಿ ಬಾಂಬ್ ಬಿದ್ದು ಸತ್ತ ಅಂತ
ಸುಳ್ಳು ಹೇಳಿ ನಿನ್ನನ್ನ ಇಂಡಿಯಾಗೆ ಕರ್ಕೊಂಬಂದ್ವಿ. ಮಲೇಷ್ಯಾದಲ್ಲಿ ನಿನ್ನ ಗಂಡನ್ನ ಪೊಲೀಸರಿಗೆ ಇಟ್ಕೊಟ್ವಿ. ಅವನನ್ನ ರಿಮೈಂಡ್ ರೂಮಿಗೆ ಹಾಕಲಾಗತ್ತೆ. ಅವನು ರಿಮೈಂಡ್ ರೂಮಿಂದ ಹೊರ ಬರೋಷ್ರೊಳಗೆ ನಾನು ಮತ್ತು ಕೊರಿಯಾಚನ್ ನಿನ್ನನ್ನ ಕರ್ಕೊಂಡು ಬೋಟ್ ಹತ್ತಿದ್ವಿ ಅಂತ ಹೇಳ್ತಾನೆ. ಹಾಗೂ ಇನ್ನು ನಿನ್ನ ಗಂಡ ಬದುಕಿರ್ಲೂಬಹುದು, ನಿನ್ಗೋಸ್ಕರ ವೆಯ್ಟ್ ಕೂಡ ಮಾಡ್ತಿರ್ಬಹುದು. ಇವೆಲ್ಲ ಸುಳ್ಳು ಅಂತ ಅನ್ಸಿದ್ರೆ ನಿನ್ನ ಕೊರಿಯಾಚನನ್ನೇ ಕೇಳು ಅಂತ ಹೇಳಿ ಹೋಗ್ತಾನೆ. ಇದರಿಂದಾಗಿ ಮಿಲಾತಿ ಅಕ್ಕಂಗೆ ಬಹಳ ನೋವಾಗತ್ತೆ. ಜೊತೆಗಾಗ್ಲೇ ಇನ್ವೆಸ್ಟಿಗೇಷನ್ ಆಫೀಸರ್ ಇಂಟ್ರೋಗೇಷನ್ ಎಲ್ಲ ಮುಗಿಸಿ ಹೋಗಿರ್ತಾನೆ. ಸಿನಿಮಾ ಕೊನೆಯಲ್ಲಿನೇ ಬರೋದು ಸಿನಿಮಾದ ಬಿಗ್ಗೆಸ್ಟ್ ಟ್ವಿಸ್ಟ್. ಅದೇನಂತ ಅಂದ್ರೆ ಪಿಯೂಷ್ ಆ ಇಬ್ಬರು ಲಾರಿ ಡ್ರೈವರ್ ಗಳನ್ನ ಕೊಂದು ಮನೆಗೆ ಬಂದಾಗ ಅಲ್ಲಿ ಮಿಲಾತಿ ಅಕ್ಕ ಇರೋದಿಲ್ಲ. ಅವಳೆಲ್ಲಿದ್ದಾಳೆ ಅಂತ ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಇವಾಗಷ್ಟೇ ಮಾಡಿದಂತಹ ಅನ್ನದ ಚೂರು ಕಾಣಿಸತ್ತೆ. ಇದರಿಂದಾಗಿ ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಹಾಗೆ ಮುಂದೆ ಬಂದಾಗ ಮಿಲಾತಿ ಅಕ್ಕ ಒಂದು ಬೈನಾಕ್ಯುಲರ್ ಅನ್ನ ಹಿಡ್ಕೊಂಡು ಬೆಟ್ಟದ ತಪ್ಪಲನ್ನ ನೋಡ್ತಾ ಇರೋದನ್ನ ನೋಡಿ ಅವಳ ಕಡೆಗೆ ಬರ್ತಾನೆ. ಅವಳ ಹತ್ರ ಏನಕ್ಕೆ ಇಲ್ಲಿ ಬಂದು ಕೂತಿದ್ಯಾ ಅಂತ ಕೇಳಿದಾಗ ನನ್ಗೆ ಈ ದೃಶ್ಯ ತುಂಬಾ ಇಷ್ಟ ಅಂತ ಹೇಳಿ ಬೈನಾಕ್ಯುಲರ್ ಇಂದ ನೋಡ್ತಾನೆ ಇರ್ತಾಳೆ. ಇಷ್ಟೊತ್ತಿಗಾಗ್ಲೇ ಮಿಲಾತಿ ಅಕ್ಕಂಗೆ ಪಿಯೂಷ್ ಕೊರಿಯಾಚನ್ನ ರೈಟ್ ಹ್ಯಾಂಡ್ ಅಂತ ಆಗಿರತ್ತೆ. ಆದ್ರಿಂದಾಗಿ ಅವಳು ಪಿಯೂಷ್ ಹತ್ರ ನೀನ್ ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಹಾಗೂ ನನ್ನನ್ನು ಯಾವಾಗ ಕೊಲ್ತೀಯ ಅಂತಾನು ಕೇಳ್ತಾಳೆ. ಆಗ ಪಿಯೂಷ್ ಸಮಯ ಬಂದ್ರೆ ಅದನ್ನು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾನೆ. ಈ ಕಡೆ ಇನ್ವೆಸ್ಟಿಗೇಷನ್ ಆಫೀಸರ್ ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಅವನಿಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಅದೇನು ಅಂತ ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಅಂತ ಮಾಲತಿ ಅಕ್ಕನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿದ್ದಂತಹ ನಾಯಿಗಳು ಇವರೆಡೆ ನೋಡಿ ಬೊಗಳುತ್ತಾ ಇರ್ತವೆ. ನಂತರ ಮಿಲಾತಿ ಅಕ್ಕ ಬಂದ ತಕ್ಷಣ ಅವೆಲ್ಲವೂ ಸೈಲೆಂಟ್ ಆಗಿ ಇವರಿಬ್ರಿಗೂ ದಾರಿ ಮಾಡ್ಕೊಡುತ್ತೆ. ಇದರಿಂದಾಗಿ ನಾವು ಒಂದರ್ಥ ಮಾಡ್ಕೊಬಹುದು. ಅದೇನಂತ ಅಂದ್ರೆ ನಾವು ಇಡೀ ಮೂವಿ ನಾಯಿಗಳನ್ನ ಕಂಟ್ರೋಲ್ ಮಾಡ್ತಿದ್ದು ಕೊರಿಯಾಚನ್ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ತಪ್ಪು. ಇಡೀ ಮೂವಿಯಲ್ಲಿ ನಾಯಿಗಳನ್ನ ಕಂಟ್ರೋಲ್ ಮಾಡ್ತಿದ್ದು ಕೊರಿಯಾಚನ್ ಅಲ್ಲ, ಅದು ಮಿಲಾತಿ ಅಕ್ಕ. ಕೊರಿಯಾಚನ್ ತನ್ನ ಮೊದಲ ಗಂಡನ ಬಗ್ಗೆ ಸುಳ್ಳನ್ನ ಹೇಳಿ ನನಗೆ ಮೋಸ ಮಾಡಿದ್ದಾನೆ ಅಂತ ತಿಳ್ಕೊಂಡಂತಹ ಮಿಲಾತಿ ಅಕ್ಕ ಕೊರಿಯಾಚನ್ ಹೈಡ್ ಆಗೋದಿಕ್ಕೆ ಹೋದಂತಹ ಗುಹೆಯ ಬಳಿ ನಾಯಿಗಳನ್ನ ಕಳಿಸಿ ಅವನು ವಾಪಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ತಿರ್ತಾಳೆ. ಅವನಿಗೆ ದಿನ ಊಟನೂ ಕಳಿಸ್ತಿರ್ತಾಳೆ. ಆದ್ರೆ ಆ ಗುಹೆಯಿಂದ ಹೊರಗೆ ಬರೋದಿಕ್ಕೆ ಮಾತ್ರ ಬಿಡ್ತಿರಲ್ಲ. ಅವನೇ ಫಿಲಮಿನ ಮಧ್ಯದಲ್ಲಿ ಹೇಳ್ದ ಹಾಗೆ ಸೆಕ್ಯೂರಿಟಿ ಜಾಸ್ತಿ ಆದ್ರೆ ಅದು ನಮ್ಗೆ ರಿಸ್ಟ್ರಿಕ್ಷನ್ ಆಗತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಪಿಯೂಷ್ಗೆ ಮಿಲಾತಿ ಅಕ್ಕನ ಕೈಯಲ್ಲಿದ್ದಂತಹ ಬೈನಾಕ್ಯುಲರ್ ಮೇಲೆ ಕಣ್ಣು ಹೋಗುತ್ತೆ. ಆ ಬೈನಾಕ್ಯುಲರ್ ಬೇರೆ ಯಾರ್ದು ಆಗಿರಲ್ಲ, ಅದು ಕೂಡ ಮೋಹನ್ ಪೋತಾನಿಂದ ಆಗಿರುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಮೋಹನ್ ಪೋತನನ್ನ ಕೂಡ ಸಾಯಿಸಿದ್ದು ಮಿಲಾತಿ ಅಕ್ಕನೇ ಅಂತ. ಮಿಲಾತಿ ಅಕ್ಕ ನಾಯಿಗಳನ್ನ ಕಂಟ್ರೋಲ್ ಮಾಡಿ ಅವುಗಳಿಂದ ಮೋಹನ್ ಪೋತನನ್ನ ಸಾಯಿಸಿರ್ತಾಳೆ. ಇದನ್ನ ಅರ್ಥ ಮಾಡ್ಕೊಂಡಂತಹ ಪಿಯೂಷ್ ತನ್ನ ಬ್ಯಾಗ್ ಅಲ್ಲಿದ್ದಂತಹ ಚಾಕುವನ್ನ ತೆಗೆಯೋದಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಸುತ್ತಮುತ್ತ ಮಿಲಾತಿ ಅಕ್ಕನ್ನ ಸೇವ್ ಮಾಡೋದಿಕ್ಕೆ ಅಂತ ಅವಳೇ ಕಂಟ್ರೋಲ್ ಮಾಡ್ತಿದ್ದಂತಹ ನಾಯಿಗಳು ಸುತ್ತುವರೆದಿರ್ತಾವೆ. ಕಥೆಯ ಎಕ್ಸ್ಪ್ಲನೇಷನ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ.